ನಮಸ್ಕಾರ ನಮ್ಮ ಎಲ್ಲ ರೈತ ಬಂದವರಿಗೂ ಹಾಗೂ ನಮ್ಮೆಲ್ಲ ವೀಕ್ಷಕ ಬಂದವರಿಗೆ ಇವತ್ತಿನ ದಿನ ಏನಂತಂದ್ರೆ ನಾವಿಲ್ಲಿ ಶ್ರೀನಿವಾಸ ಜನರಲ್ ಇಂಜಿನಿಯರಿಂಗ್ ವರ್ಕ್ಸ್ ಅರೇಕುರಟ್ಟಿ ಅವ್ರ ಹತ್ರ ಬಂದೀವಿ. ಇವ್ರ ಹತ್ರ ಏನೇನು ಮಾಡಲ್ ಅದಾವೆ, ಯಾವ್ಯಾವ ಥರ ಇವು ಅದಾವ ಕೂಡ ಇವತ್ತು ನಾವು ಬಂದಿದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇವರು ಈಗ ಇಂಜಿನಿಯರಿಂಗ್ ಶ್ರೀನಿವಾಸ ಜನರಲ್ ಇಂಜಿನಿಯರ್ಸಿಂಗ್ ಇದಾರೆ, ಅವರು ಓನರ್ ಅದಾರೆ ಇವರು. ಹೇಳಿ ಸರ್, ಇದ್ರ ಬಗ್ಗೆ ಇದು ಎಷ್ಟು ಫುಟಿಂದ ಇದೆ? ಈಗ ನಾವು 15 ಫುಟಿಂದ ದಿಂಡಿನ ಕುಂಟಿ ಅಂತ ಹೇಳಿ ಮಾಡಿದ್ದೇವೆ. 15 ಫುಟಿಂದ ರೀ? ಹ್ಞೂ ರೀ. ಈ ದಿಂಡಿನ ಕುಂಟಿಲಿದ್ದ ನಾವು ರೈತ ಭಾಷೆಗಳು ಮುಂಬರ್ತಿ ಹರುವುದು ಅಂತಾರ. ಆಮ್ಯಾಗ ಬಿತ್ತಿದ ನಂತರ ಬೆಳೆಸಲ್ ಮಾಡಲಿಕ್ಕೆ ಅಂತಾರ. ಇದರಿಂದ ಭೂಮಿಯಲ್ಲಿ ಒತ್ತಡ ಕಂಪ್ಯಾಕ್ಟ್ ಇದು ಏನೈತಲ್ಲ ಅದ ಹಾಗೂ ತೊಂದರೆ ಏನು ತಪ್ಪಿಸ್ತತಿ ಕುಂಟಿ. ಭೂಮಿ ಘರ್ಷಣೆಗಳಿಗಾಗಿ ಗಡಸು ತನಕ ಬರುದಿಲ್ಲ, ಮೃದುತ್ವ ಆಗಿ ಉಳಿತೈತಿ. ಹಿಂಗಾಗಿ ಬಿತ್ತಿದ ಬೀಜಗಳು ಏನದಾವಲ್ಲ ಈಗ ಅಂದ್ರೆ ಇದು ಪೂರಾ ಎಕ್ಸ್ಟೆನ್ಷನ್ ಮಾಡಿದ್ರೆ ಎಷ್ಟು ಫೂಟ್ ಆಗುತ್ತೆ ರೀ? ಇದು 15 ಫೂಟ್ ಆಗುತ್ತೆ. 15 ಫೂಟ್ ಆಗುತ್ತೆ. 15 ಫೂಟ್ ಆಗುತ್ತೆ. ಅಂದ್ರೆ ಬ್ಯಾಡ ಅಂತಂದ್ರೆ ನಾವು ಇದನ್ನ ಫೋಲ್ಡ್ ಮಾಡ್ತೀವಿ. ದಾರಿ ಒಳಗ ಈಗ ಹೊಲದ ದಾರಿ ಅಂತ ಇರ್ತೈತ್ರಿ. ಹೊಲದ ದಾರಿ ಒಳಗಿದ್ದಾಗ ಇಷ್ಟ ಆಗಲ್ಲ ತಗೊಂಡು ನಮಗ ಮನಿಗೆ ಬರಕ್ ಆಗುಲ್ಲ. ಆ ಸಂದರ್ಭದೊಳಗೆ ಏನ್ ಮಾಡ್ತೇವೆ, ಇದನ್ನ ರೋಲ್ ಮಾಡ್ಕೊಂತೇವೆ. ಆಗ ನಮ್ಮ ಯೂಶಲಿ ನಾವು ದಿನ ಉಪಯೋಗ ಮಾಡುವಂತ 7 ಫುಟಿಗೆ ಸೈಜಿಗೆ ಕುಂಟಿ ಬಂದ್ಬಿಡ್ತೈತಿ. ಈಸಿಯಾಗಿ ನಾವು ಮನೆಗೆ ಬರ್ಬೋದು. ಅಂದ್ರೆ ಈಗ ಬಾಕಿ ಟೈಮ್ದಾಗ ಹೊಲದಾಗ ಕೆಲಸ ಮಾಡ್ಬೇಕಂತಂದ್ರೆ ಇದನ್ನ ನಾವು ಈ ಕಡೆ ಇದನ್ನ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡಿದ್ರೆ 15 ಫುಟಿನ ಕುಂಟಿ ಆಗುತ್ತೆ. ಈಗ ಬ್ಯಾಡ್ ಅಂತಂದ್ರೆ ಇದನ್ನ ಫೋಲ್ಡಿಂಗ್ ಮಾಡ್ಕೊಂಡು ನಾವು ಸಂದಾರಿ ಇದ್ದಾಗ ತೊಗೊಂಡೋಗ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಆ ಟೈಮ್ನಾಗ ಇದನ್ನೆಲ್ಲ ಫೋಲ್ಡಿಂಗ್ ಮಾಡ್ಕೊಂಡು ತೊಗೊಂಡೋಗೋದ್ರಿಂದ ನಮ್ಗೆ ಇದನ್ನ ಏನೈತಿ ಸರಳವಾಗಿ ತೊಗೊಂಡೋಗ್ರಿ ಫುಟಿನ ಕುಂಟಿ ಆಗುತ್ತೆ. ದಿಂಡಿನ ಕುಂಟಿ. ಆಮೇಲೆ ಇದ್ರದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಭೂಮಿ ಒಮ್ಮೊಮ್ಮೆ ಎಲ್ಲಾ ತರನ ಹದ ಇರುದಿಲ್ಲ. ಆಗ ನಾವು ಇಷ್ಟು ಅಗಲವಾದ ಕುಂಟಿಗಳನ್ನ ಹೊಲದಲ್ಲಿ ಉಳುಮೆ ಮಾಡಕ್ಕಾಗಲ್ಲ. ಅಂತ ಸಂದರ್ಭದ ಒಳಗ ನಾವು ಚಿಕ್ಕದಾಗಿನೂ ಇದನ್ನು ಉಪಯೋಗ ಮಾಡ್ಕೊಳ್ಬಹುದು. 7 ಫುಟಿನ ಸೈಜ್ಗೂ ಇದನ್ನ ಉಪಯೋಗ ಮಾಡ್ಕೋಬಹುದು. ಇದಕ್ಕೆ ನಾವು ಲಿಫ್ಟ್ ಮಾಡಕ 2 ಡಿಸ್ಟ್ರಿಬ್ಯೂಟರ್ ಕೊಟ್ರಿ, ಪಂಪಿನವರು ಡಿಸ್ಟ್ರಿಬ್ಯೂಟರ್ ಅಲ್ಲಿ ಕೊಟ್ಟು ಪಂಪ್ ಕುಂದಿರ್ಸೇವ್ರಿ. ಅಂದ್ರೆ ಅಲ್ಲಿ ಆಪರೇಟರ್ ಹತ್ರ ಅಲ್ಲಿ ಒಬ್ಬ ಡ್ರೈವರ್ ಏನ್ ಆಪರೇಟ್ ಮಾಡ್ತಾರಲ್ರಿ, ಆ ರೀತಿ ಅವ್ರ ಆಪರೇಟ್ ಮಾಡ್ದಂಗೆ ಇಲ್ಲಿ ಲಿಫ್ಟ್ ಹಾಕು ಅಂತ ಹೋಗತ್ರಿ. ಅಂದ್ರೆ ಇದನ್ನ ಬಳಸ್ಬೇಕಂತಂದ್ರೆ ಕುಂಟಿನ ಇದನ್ನ ಮಾಡ್ಬೋದು. ಬ್ಯಾಡ್ ಅಂತ ಮಾಡ್ಕೊಂಡು ಇದನ್ನ ಬಳಸ್ಬೇಕಂದ್ರೆ ಈ ಕುಂಟಿ ಹಿಂಗ್ ಹೋಗಿ ಇದು ಏನ ಮೇನ್ ದಿಂಡಿ ಇರ್ತೈತಲ್ಲ, ಇದ ದಿಂಡಿಗೆ ಏನ ಅಟ್ಯಾಚ್ ಆಗಿಬಿಡ್ತೈತಿ. ಇದ್ರ ಪ್ರೈಸ್ ಎಷ್ಟು ಅಂದ್ರಿ? ಇದು 85,000. ಅಂದ್ರೆ ಏನ್ರ ಸಬ್ಸಿಡಿ ಅದು ಏನ್ರ ಐತೆ? ಅಂದ್ರ ನಾವು ರೈತರಿಗೆ ಅನುಕೂಲ ಅಲ್ಲ ಅಂತೇಳಿ ಆ ಡಿಸ್ಟ್ರಿಬ್ಯೂಟರ್ ನಮ್ಮ ಕಂಪ್ನಿಲಿ ಇದ್ದಾನ ನಾವ ಕುಂದಿರ್ಸ್ಕೊಡ್ತೇವೆ. ನೀವೇ ಕುಂದಿರ್ಸ್ಕೊಡಾಗತ್ತೆ. ಅಂದ್ರೆ ಈಗ ಯಾವುದೇ ತರ ಇದಕ್ಕೆ ಸಬ್ಸಿಡಿ ಅದೇನು ಇದೆ ಇಲ್ರಿ? ಇಲ್ಲ, ಗೌರ್ಮೆಂಟ್ ಲಿಂದ ಯಾವುದೇ ಸಬ್ಸಿಡಿಗೆ ಇದನ್ನ ಮಾಡಿಲ್ಲ. ಅಂದ್ರೆ 85,000. ಈಗ ಅಂದ್ರೆ ಈಗ ಕೃಷಿ ಇದ್ರಾಗ ಇದು ಕೃಷಿ ಮೇಳದಾಗ ಏನ್ರ ಬುಕ್ ಮಾಡೋದ್ರಿಂದ ಏನ್ರ ಡಿಸ್ಕೌಂಟ್ ಅಂದ್ರೆ ಏನು ಕೃಷಿ ಮೇಳಕ್ಕೆ ಕೊಡುಗೆ ಅಂದ್ರೆ ಈಗ ಡಿಸ್ಟ್ರಿಬ್ಯೂಟರ್ ನಾವ ಈಗ ಅವ್ರು ಯಾವ್ದೋ ಟ್ರ್ಯಾಕ್ಟರ್ ತೊಗೊಂಬರ್ಲಿ ನಾವ ಅಟ್ಯಾಚ್ ಮಾಡಿ ಹೌಸ್ ಪೈಪ್. ಇದು ಮಿನಿಮಮ್ ಎಷ್ಟು HP ಟ್ರ್ಯಾಕ್ಟರ್ಗೆ ಆದ್ರೆ ಅನುಕೂಲ ಆಗತ್ತಂದ್ರೆ 35 HP ಅಬೋ ಯಾವುದೇ ಟ್ರ್ಯಾಕ್ಟರ್ ಬಳಸಿದ್ರು ಸಹ ಕುಂಟಿ ನಡೀತೈತಿ. ಅಂದ್ರೆ ಮಿನಿಮಮ್ 35 HP ಮೇಲೆ ಇರ್ಬೇಕು. ಆಮ್ಯಾಗ ಇದಕ್ಕೆ ಇನ್ನೊಂದು ಇಂಧನನೂ ಉಳಿತಾಯ ಆಕತಿ, ಸಮಯನೂ ಉಳಿತಾಯ ಆಕತಿ. ಹಿಂಗಾಗಿ ರೈತರಿಗೆ ಆರ್ಥಿಕವಾಗಿನೂ ಇದರಿಂದ ಅನುಕೂಲ ಆಕತ್ತಂತ ಹೇಳ್ಬೋದು.